ಕೊರೋನಾ ಬಂದಮೇಲೆ ಎಲ್ಲರಿಗೂ ಶೀತ ನೆಗಡಿ ಕೆಮ್ಮು ಜ್ವರ ಆ ಥರ ಏನೊಂದು ಸಿಂಪ್ಟಮ್ ಇರ್ತಾಯಿತ್ತು. ನಮ್ಮನೇಲೂ ನಮ್ಮ ಅಮ್ಮಗೆ ಪಾಸಿಟಿವ್ ಆಯಿತು, ಆದರೆ ನಮಗೇನೂ ಆಗಿಲ್ಲ. ಅದೇ ಮನೇಲಿ ನಾವು ಜೊತೆಲೇ ಇದ್ವಿ, ಆದರೂ ಏನೂ ಆಗಿಲ್ಲ. ನಾವು ಕಷಾಯ ಎಲ್ಲ ಕುಡಿತಾ ಇದ್ವಿ, ನಮಗೇನು ಆ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ ಮೇಡಮ್. ಕಷಾಯದಿಂದ ತುಂಬಾ ಉಪಯೋಗ ಆಗೈತಿ. ನನಗೆ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ ಆಗಿದೆ ಮ್ಯಾಮ್. ಫಸ್ಟ್ ಪಾಯಿಂಟ್ ಏನಂದರೆ ಡೈಜೆಷನ್ ಇಂಪ್ರೂವ್ ಆಗಿದೆ, ಮೈಗ್ರೇನ್ ಪ್ರಾಬ್ಲಮ್ ಬರ್ತಾಯಿತ್ತು ಅದು ಇಂಪ್ರೂವ್ ಆಗಿದೆ. ನೆಕ್ಸ್ಟು ಬ್ಯಾಕ್ ಪೇಯ್ನು, ಯೋಗ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಎಲ್ಲ ಕಡಿಮೆ ಆಗಿದೆ. ಕಣ್ಣಿಂದು ಪ್ರಾಬ್ಲಮ್ ಸ್ವಲ್ಪ ದೃಷ್ಟಿ ಕಡಿಮೆ ಇತ್ತು, ಕಡಿಮೆ ಅಂದರೆ ತುಂಬ ಸಣ್ಣ ಅಕ್ಷರ ಕಾಣಿಸ್ತಾ ಇರಲಿಲ್ಲ, ಅದು ಇವಾಗ ಪರವಾಗಿಲ್ಲ ಅನಿಸ್ತಾ ಇದೆ. ಉಸಿರಾಟದ ತೊಂದರೆನೂ ಸರಿಯಾಗಿದೆ. ಮತ್ತು ಕಾಲ್ಗಳು ನೋವು ಬರ್ತಾಯಿತ್ತು ಅಸಿಡಿಟಿಯಿಂದ, ಅದೆಲ್ಲ ಕಡಿಮೆ ಆಗಿದೆ. ಅಶ್ವಗಂಧ ಬೆಳ್ತೀನಿ, ಅಮೃತ ಬಳ್ಳಿ ಇದೆ, ನೆಲಬೇವು ಇದೆ, ಈ ಥರದ್ದೆಲ್ಲ ಮನೆ ಹತ್ರನೇ ಬೆಳ್ಕೊಂಡಿದ್ದೀನಿ ನಾನು. ಅದೇ ನಾವೇ ಆದರೆ ಆಸ್ಪತ್ರೆಗೆ ಹೋದರೆ ಡಾಕ್ಟ್ರ್ ನೋಡಬೇಕು ಅಂತಂದರೆ ಅರ್ಧ ಗಂಟೆ ಎಲ್ಲ 1 ಗಂಟೆ ಎಲ್ಲ 2 ಗಂಟೆ ಎಲ್ಲ ಒಂದೊಂದು ದಿವಸ ಮಧ್ಯಾಹ್ನ ತನಕ ಕಾಯಬೇಕಾಗುತ್ತೆ. ಮನೆ ಹತ್ರನೇ ಬರ್ತಾರೆ ಡಾಕ್ಟ್ರು. ನಮ್ಮ ಪ್ರಾಬ್ಲಮ್ ಏನಿದೆ ಇವಾಗ ಬೇರೆ ಆಸ್ಪತ್ರೆಗೆ ಹೋದರೆ ಎಲ್ಲರ ಎದುರುಗಡೆ ಮಾತಾಡೋಕ್ಕೆ ನಮ್ಗೆ ಆಗೋದಿಲ್ಲ. ಮನೆಗೆ ಬರೋದ್ರಿಂದ ನಾವು ಒಬ್ಬರೇ ಇರೋದ್ರಿಂದ ನಮ್ಮ ಏನೇ ಪ್ರಾಬ್ಲಮ್ ಇದ್ರೂ ಹೇಳ್ಕೊಬೋದು ಆರಾಮ್ಸೆ. ಅದೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ನನಗೆ ವೀಡಿಯೋ ಕಳಿಸಿದ್ದಾರೆ, ಸ್ವಲ್ಪ ಅದನ್ನೆಲ್ಲ ಕಳಿಸಿದ್ದೀನಿ, ಅವ್ರಿಗೆಲ್ಲ ಶೇರ್ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ಇದು ಮಾಡೋದ್ರಿಂದ ಅದೇ ಬೆನ್ನೋವು ಸ್ವಲ್ಪ ಪ್ರಾಬ್ಲಮ್ ಇರೋರೆಲ್ಲ ಹೇಳಿದ್ದಾರೆ, ಬೆನ್ನೋವೆಲ್ಲ ವಾಸಿ ಆಯಿತು ಅಂತ ಹೇಳಿದ್ದಾರೆ. ಮತ್ತು ಕೈ ಇಲ್ಲಿ ಇದು ಮೊಣಕೈ ಅಂತಾರಲ್ಲ ಅದು ನೋವು ಇರೋರಿಗೆಲ್ಲ ಹೇಳಿದ್ದೀನಿ, ಈ ಥರ ಎಲ್ಲ ಎಕ್ಸಸೈಸ್ ಮಾಡಿ ಮತ್ತು ಉಲ್ಟಾ ಎಲ್ಲ ಆ ಥರ ಎಲ್ಲ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಅವರು ಎಲ್ಲ ಮಾಡ್ತಿದ್ದಾರೆ, ಅವರು ಎಲ್ಲ ವಾಸಿಯಾಗಿದೆ, ಕೈ ನೋವೆಲ್ಲ ಹೋಗಿದೆ ಅವರಿಗೆ. ಮತ್ತು ಬೆನ್ನೋವನವ್ರಿಗೆಲ್ಲ ಬೆನ್ನೋವೆಲ್ಲ ಹೋಗಿದೆ ಯೋಗ ಹೇಳ್ಕೊಟ್ಟಿರೋದ್ರಿಂದ. ಅದೇ ನಮ್ದು ಹೆಲ್ತ್ ಬಗ್ಗೆ ಅದೇ ಇದು ಹೆಲ್ತ್ ಚಾರ್ಟ್ ಕೊಡಬೇಕು, ಸ್ವಲ್ಪ ಡಯಟು ಏನು ತಿನ್ನಬೇಕು ಏನು ತಿನ್ನಬಾರ್ದು, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಮ್ಮ ಬಾಡಿಗೆ ಎಂತೆಂಥದ್ದು ಈಗ ಪ್ರೋಟೀನ್ ಆಗಲಿ, ವಿಟಮಿನ್ಸ್ ಆಗಲಿ, ಕ್ಯಾಲ್ಶಿಯಮ್ ಆಗಲಿ ಬಾಡಿಗೆ ಏನೇನು ಬೇಕು ಅಂತ ಎಲ್ಲ ಇಷ್ಟು ಪ್ರಮಾಣದಲ್ಲಿ ಬೇಕು, ಅದು ಯಾವುದ್ರಲ್ಲಿ ಇರ್ತದೆ ಅಂತ ಎಲ್ಲ ಹೇಳ್ಕೊಟ್ರೆ, ವಿಸ್ತಾರವಾಗಿ ಸ್ವಲ್ಪ ಹೇಳ್ಕೊಟ್ರೆ, ಈಗ ಬೇಳೆಲಿ ಏನಿರುತ್ತೆ ಪ್ರೋಟೀನ್ ಇರುತ್ತೆ ಆ ಥರ ಹೇಳ್ಕೊಟ್ರೆ ನಮಗೆ ಸ್ವಲ್ಪ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೈ ಜೋಮ್ ಹಿಡಿಯೋ ಥರ ಆಗುತ್ತೆ. ಅದಕ್ಕೆಲ್ಲ ಏನು ತಿನ್ನಬೇಕು, ಆದರೆ ಏನರಲ್ಲಿ ನಾವು ಮಾಮೂಲಿ ಡೈಲಿ ತಿನ್ನೋ ಆಹಾರದಲ್ಲೇ ಕ್ಯಾಲ್ಶಿಯಂ ಯಾವುದ್ರಲ್ಲಿದೆ ಅಂತ ನಮಗೆಲ್ಲ ಹೇಳ್ಕೊಟ್ರೆ, ಬಿಡಿಸಿ ಹೇಳ್ಕೊಟ್ರೆ ನಮಗೆ ಒಳ್ಳೆಯದಾಗುತ್ತೆ. ಮೊದಲೆಲ್ಲ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟು ತುಂಬ ಎದೆ ಉರಿ, ಕುತ್ತಿಗೆ ಉರಿ ನೋವು. ಈಗ ಇಲ್ಲಿಗೆ ಬಂದು ನಾವು ಈ ಮೆಡಿಷನ್ ತಗೊಂಡ್ಮೇಲೆ ಆ ಕುತ್ತಿಗೆ ಉರಿ, ಎದೆ ಉರಿ ಏನೂ ಇಲ್ಲ, ಆರಾಮಾಗಿದ್ದೀವಿ. ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ಮೈ ಭಾರ, ಈ ಸೊಂಟ ನೋವು, ಕಾಲು ನೋವು ಇದೆಲ್ಲ ಕಂಟ್ರೋಲ್ ಆಗಿದೆ. ತುಂಬ ಅನುಕೂಲ ಆಗಿದೆ ಮೇಡಮ್ ಇದರಿಂದ. ಕಷಾಯ ತೊಗೊಂಡಾಗಿಂದ ಒಂದು 5 ತಿಂಗಳಿಂದ ಜ್ವರ, ಕೆಮ್ಮು, ನೆಗಡಿ ಆ ಥರ ಏನೂ ಇಲ್ಲ. ಆರೋಗ್ಯದಲ್ಲಿ ಎಕ್ಸಸೈಸು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ, ಅದೆಲ್ಲ ಮಾಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗಿದೆ. ಊಟ ತಿನ್ನೋಕ್ಕಿಲ್ಲ ಮೇಡಮ್, ನಾನು 12 ಗಂಟೆ 1 ಗಂಟೆ ಆಗೋದು ನಾಷ್ಟ ಮಾಡೋಕ್ಕೆ. ಇದು ಮಾಮೂಲಿ ಕಷಾಯ ಕುಡಿದ್ಲೆ ಮಾಮೂಲಿ ಒತ್ತಿನೇ ಎದ್ದು ಎಲ್ಲ ಇದು ಮಾಡಿಬಿಟ್ಟು ಕಷಾಯನ ಬಿಸಿ ಮಾಡಿಬಿಟ್ಟು ಕುಡ್ದಾದ್ಮೇಲೆ 8:30ಗೆ ತಿಂಡಿ ತಿಂತೀನಿ ಮೇಡಮ್. ಮಾಮೂಲಿ ಅಷ್ಟು ಪ್ರಾಬ್ಲಮ್ ಏನಿಲ್ಲ ಇವಾಗ. ಆಮೇಲೆ ಗ್ಯಾಸ್ ಟ್ರಬಲ್ ಇತ್ತು, ಅದು ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಇದಾಯಿತು. ಆಮೇಲೆ ನನಗೆ ಮುಟ್ಟಿನ ತೊಂದರೆ ಇತ್ತು, 2 ತಿಂಗಳಿಗೂ ಒಂದು ಸತಿ ಆಯ್ತಿದೆ ಮೇಡಮ್. ತೋರಿಸೈತ್ಲೆ ಮಾಮೂಲಿ ಇವತ್ತು ತಿಂಗಳು ಕರೆಕ್ಟಾಗಿ ಆಯ್ತದೆ. ತಲೆನೋವು ಬರ್ತಾಯಿತ್ತು ನನಗೆ, ಕಣ್ಣೋವು ಅದೇನು ಅಷ್ಟಿಲ್ಲ ಇವಾಗ, ಮೊದಲಿಗಿಂತ ಸ್ವಲ್ಪ ಪರವಾಗಿಲ್ಲ.